ಪ್ರಿಯ ವೀಕ್ಷಕರೇ, ನಮ್ಮ ಅಭ್ಯಾಸಗಳೇ ನಮ್ಮ ಬಲಗಳು. ಹವ್ಯಾಸಗಳು ಚೆನ್ನಾಗಿದ್ದರೆ ನಮ್ಮ ಜೀವನ ಸುಗಮ ಹಾಗೂ ಸರಳವಾಗಿರುತ್ತದೆ. ಆದರೆ ಅಭ್ಯಾಸಗಳೇ ಹಳ್ಳ ಹಿಡಿದಾಗ ಜೀವನವೇ ಸರ್ವನಾಶ. ಈ ಅಭ್ಯಾಸಗಳಲ್ಲಿ ಮುಖ್ಯವಾಗಿ 3 ಥರವಾದ ವಿಧಗಳನ್ನು ಕಾಣುತ್ತೇವೆ. ಮೊದಲನೆಯದು ಈಗಾಗಲೇ ರೂಢಿಗೊಂಡ ಅಭ್ಯಾಸಗಳು. ಇದನ್ನು ತಕ್ಷಣಕ್ಕೆ ನಿಲ್ಲಿಸುವುದು ಅಸಾಧ್ಯ. ಅತ್ಯಂತ ಕಠಿಣ ಪ್ರಯತ್ನ ಮತ್ತು ಇಚ್ಛೆಯಿಂದ ಹಂತ ಹಂತವಾಗಿ ಕೈಬಿಡುವುದು. ಇನ್ನೊಂದು ಇದೀಗ ತಾನೇ ಚಿಗುರುತ್ತಿರುವ ಅಭ್ಯಾಸಗಳು. ಇದನ್ನು ತಡೆಯುವುದು ಸುಲಭ, ಪ್ರಾಥಮಿಕ ಹಂತದಲ್ಲಿರುವುದರಿಂದ ಈ ಕೆಟ್ಟ ಅಭ್ಯಾಸಗಳನ್ನು ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಲ್ಲಿಸಿ ಬಿಡಬಹುದು. ಇನ್ನು ಮೂರನೆಯದು ಮುಂದೆ ರೂಢಿಗೊಳ್ಳಬಹುದಾದ ಅಭ್ಯಾಸಗಳು. ಇದನ್ನು ನಮ್ಮ ಮನಸ್ಸು ಹಾಗೂ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡರೆ ಇದರಿಂದ ಪಾರಾಗಬಹುದು. ಯುವ ಜನಾಂಗ ತನ್ನ ಅತ್ಯಮೂಲ್ಯ ಸಮಯ ಹಾಗೂ ಶಕ್ತಿಯನ್ನು ಸುಮ್ಮನೆ ವ್ಯರ್ಥ ಮಾಡುತ್ತಿದೆ. ಒಳ್ಳೆಯ ಅಭ್ಯಾಸಗಳು ಉತ್ತಮ ಜೀವನಕ್ಕೆ ನಾಂದಿಯಾಗಿವೆ. ಈ ವಿಡಿಯೋದಲ್ಲಿನ 9 ಅಭ್ಯಾಸಗಳು ಹೇಗೆ ನಮ್ಮ ಜೀವನಕ್ಕೆ ಅಡ್ಡಿಯಾಗುತ್ತವೆ, ಅಲ್ಲದೆ ದೈಹಿಕ ಮತ್ತು ಮಾನಸಿಕವಾಗಿ ಹೇಗೆ ನಮ್ಮನ್ನು ಕುಗ್ಗಿಸುತ್ತವೆ, ನಮ್ಮ ಜೀವನವನ್ನು ಹಳ್ಳ ಹಿಡಿಸುತ್ತಿರುವ ಆ 9 ಕೆಟ್ಟ ಅಭ್ಯಾಸಗಳು ಯಾವುವು ಎಂಬ ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೆಯ ಅಭ್ಯಾಸ ಆಲಸ್ಯತನ. ಇವತ್ತಿನ ಪೀಳಿಗೆಯ ಯುವ ಜನಾಂಗ ಪ್ರತಿಯೊಂದರಲ್ಲೂ ಆಲಸ್ಯ, ಅಸಡ್ಡೆ. ಇವತ್ತು ಕೆಲಸ ಇದ್ದರೆ ನಾಳೆ ಮಾಡ್ತೀನಿ ಅಂತ ಬಿಡೋದು, ಮತ್ತು ನಾಳೆಗೆ ನಾಡಿದ್ದು, ಹೀಗೆ ಕೆಲವೊಮ್ಮೆ ಆ ಕೆಲಸ ತಿಂಗಳನ್ನು ಮುಟ್ಟುವುದು ಉಂಟು. ಇದು ವ್ಯಕ್ತಿಯ ವಿಕಸನದ ಮೇಲೆ ಕೆಟ್ಟ ಪರಿಣಾಮ ಬೀರಿ ಆತನ ಜೀವನದುದ್ದಕ್ಕೂ ಇದೇ ಆಲಸ್ಯತನವನ್ನು ಬೆಳೆಸಿಕೊಂಡು ಹೋಗುತ್ತಾನೆ. ನಿಮ್ಮ ಸಮಯವನ್ನು ಕಳ್ಳತನ ಮಾಡಿ ಕಳಪೆ ಫಲಿತಾಂಶಕ್ಕೆ ಇದು ಈಡು ಮಾಡುತ್ತದೆ. ತಕ್ಷಣದ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ನೀವು ವಿಫಲರಾಗುತ್ತೀರಾ. ಮುಖ ಯಾವಾಗಲೂ ಗಂಟು ಇಲ್ಲವೇ ಜೋತು ಬಿದ್ದುಕೊಂಡಿರುತ್ತದೆ. ಯಾರಾದರೂ ಮುಖ ನೋಡಿದರೆ ಸಾಕು, ತನ್ನಿಂದ ಇದಾಗದು ಎಂದು ಮುಖದ ಭಾವದಲ್ಲಿಯೇ ಉತ್ತರಿಸುತ್ತಾರೆ. ಈ ಅಭ್ಯಾಸ ತೀರಾ ಕೆಟ್ಟದ್ದು. ಇದರಿಂದ ನೀವು ಹೊರ ಬರದೇ ಇದ್ದರೆ ಜೀವನದಲ್ಲಿ ತುಂಬ ಹಿಂದೆ ಉಳಿತೀರಾ. ನಿಮಗಿಂತ ಕಿರಿಯರು ಹಲ್ಲು ಕಿರಿದು ನಿಮ್ಮ ಮುಂದೆ ಸಾಗಿರುತ್ತಾರೆ. ಎರಡನೆಯದು ಆರೋಗ್ಯ ಮತ್ತು ಫಿಟ್ನೆಸ್ನ ಕುರಿತಾದ ನಿರ್ಲಕ್ಷ್ಯ. ಎಲ್ಲರೂ ಆರೋಗ್ಯ ಮತ್ತು ಫಿಟ್ನೆಸ್ನ ಕುರಿತಾಗಿ ತೀವ್ರ ನಿರ್ಲಕ್ಷ್ಯ ವಹಿಸಿ ಸ್ಟ್ರೀಟ್ ಫುಡ್, ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರ್ನ ಮೊರೆ ಹೋಗಿ ತಮ್ಮ ದೇಹವನ್ನು ಟೊಳಗಿಸಿಕೊಳ್ತಾರೆ. ನಾಲಿಗೆಯ ರುಚಿಗಾಗಿ ಇಡೀ ದೇಹಕ್ಕೆ ಶಿಕ್ಷೆಯನ್ನು ನೀಡ್ತಾರೆ. ಹಾಗಾಗಿ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ವಹಿಸಿ ಉತ್ತಮ ರುಚಿಯಾದ ಮನೆಯಲ್ಲಿಯೇ ತಯಾರಿಸಿದ ಆಹಾರವನ್ನು ಸೇವಿಸುವುದು, ಕಾಳುಗಳು, ಹಸಿ ತರಕಾರಿಗಳನ್ನು ತಿನ್ನುವುದು, ವ್ಯಾಯಾಮವನ್ನು ಮಾಡುವುದು ಅವಶ್ಯಕವಾಗಿರುತ್ತದೆ. ಆರೋಗ್ಯವೇ ಭಾಗ್ಯ. ಹಾಗಾಗಿ ನಿಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ಸನ್ನು ಕಾಯ್ದುಕೊಳ್ಳಿ. ಇನ್ನು ಮೂರನೆಯದಾಗಿ ಹಣಕಾಸಿನ ಸರಿಯಾದ ನಿರ್ವಹಣೆ ಇಲ್ಲದಿರುವಿಕೆ, ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್. ಭಾರತದಲ್ಲಿ ವರದಿಯೊಂದರ ಪ್ರಕಾರ ತಿಂಗಳ ಸಂಬಳ ಮೊದಲ ವಾರದಲ್ಲಿಯೇ ಪೂರ್ತಿ ಖಾಲಿಯಾಗಿ ವಾರಕ್ಕೆ ಮತ್ತೆ ಸಾಲ ಅಥವಾ ಮುಂದಿನ ತಿಂಗಳ ಸಂಬಳಕ್ಕಾಗಿ ಬಕಪಕ್ಷಿಯಂತೆ ಕಾಯುವುದು. ಇದಕ್ಕೆ ಮುಖ್ಯ ಕಾರಣ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಸದೆ ಹೆಚ್ಚಿನ ವೆಚ್ಚಗಳನ್ನು ಮಾಡಿ ಸಾಲದ ಸುಳಿಗೆ ಸಿಲುಕಿಕೊಳ್ಳುವುದು, ಅಲ್ಲದೆ ಉಪಯೋಗವಿಲ್ಲದ ವಸ್ತುಗಳ ಮೇಲೆ ವ್ಯಯ ಮಾಡುವುದು. ಈ ಅಭ್ಯಾಸವನ್ನು ಕಡಿಮೆ ಮಾಡಿಕೊಂಡು ಸರಿಯಾದ ಪ್ಲಾನಿಂಗ್ ಮಾಡಿಕೊಂಡು ಅತ್ಯಂತ ಬುದ್ಧಿವಂತಿಕೆಯಿಂದ ನಿಮ್ಮ ಹಣವನ್ನು ಉಳಿಸಿಕೊಳ್ಳಿ. ಇದು ಭವಿಷ್ಯದಲ್ಲಿ ಸಂಭವಿಸಬಹುದಾದ ಹಠಾತ್ ಸನ್ನಿವೇಶಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ. ನಾಲ್ಕನೆಯದಾಗಿ ನಿದ್ರೆಯ ಕೊರತೆ. ಸರಿಯಾದ ಸಮಯಕ್ಕೆ ನಿದ್ರೆಯನ್ನು ಮಾಡದೆ ಆರೋಗ್ಯವನ್ನು ಹದಗೆಡಿಸಿಕೊಳ್ಳುವುದು. ನಿದ್ರೆ ಕೊರತೆ ನೇರವಾಗಿ ನಿಮ್ಮ ಮೆದುಳಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ಮೆದುಳು ಸದಾ ಚಂಚಲ ಮತ್ತು ಗೊಂದಲಗಳಿಂದ ಕೂಡಿರುತ್ತದೆ. ಯಾವುದರ ಬಗ್ಗೆಯೂ ಆಸಕ್ತಿಯನ್ನು ತೋರದೆ ನಿರ್ಲಕ್ಷ್ಯತನವನ್ನು ಮೈಗೂಡಿಸಿಕೊಳ್ಳುತ್ತಾ ಹೋಗುತ್ತದೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಹಾಗೂ ನಿಯಮಿತ ಅವಧಿಯ ನಿದ್ರೆ ನಿಮ್ಮನ್ನು ಮತ್ತು ನಿಮ್ಮ ಇಡೀ ದಿನವನ್ನು ಉತ್ಸಾಹದಿಂದ ಕಳೆಯಲು ಪ್ರೇರಣೆ ನೀಡುತ್ತದೆ. ಐದನೆಯದಾಗಿ ನಕಾರಾತ್ಮಕ ಮನಸ್ಥಿತಿ, ನೆಗೆಟಿವ್ ಮೈಂಡ್ಸೆಟ್. ನಿರಂತರ ನಕಾರಾತ್ಮಕ ಮನಸ್ಥಿತಿಯು ನಿಮ್ಮ ಬೆಳವಣಿಗೆಯನ್ನು ಕುಗ್ಗಿಸಿ ಯಶಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ದೀರ್ಘಕಾಲದ ಒತ್ತಡ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಸಕಾರಾತ್ಮಕ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಿ. ಇದು ಒಮ್ಮಿಂದೊಮ್ಮೆಲೆ ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ. ನಿಧಾನವಾಗಿ ದಿನ ಕಳೆದಂತೆ ಅಳವಡಿಸಿಕೊಳ್ಳುತ್ತಾ ಆಲೋಚನೆಯ ಮನಸ್ಥಿತಿಯನ್ನು ಬದಲಿಸಿಕೊಳ್ಳುತ್ತಾ ಮನಸ್ಸನ್ನು ಸಂಪೂರ್ಣವಾಗಿ ಸಕಾರಾತ್ಮಕತೆಯಿಂದ ಇರುವಂತೆ ನೋಡಿಕೊಳ್ಳುವುದು ಅವಶ್ಯಕ. ಆರನೆಯದಾಗಿ ಕಳಪೆ ಸಮಯ ನಿರ್ವಹಣೆ, ಪುವರ್ ಟೈಮ್ ಮ್ಯಾನೇಜ್ಮೆಂಟ್. ಸಮಯ ಸಂಪನ್ಮೂಲ. ಒಮ್ಮೆ ಹೋದ ಸಮಯವನ್ನು ಎಂದಿಗೂ ಮರಳಿ ತರಲು ಸಾಧ್ಯವಿಲ್ಲ. ಜೀವನದಲ್ಲಿ ನೀವು ಸಮಯಕ್ಕೆ ಮಹತ್ವ ಕೊಡದಿದ್ದರೆ, ಬೇಕಾಬಿಟ್ಟಿಯಾಗಿ ಸಮಯ ವ್ಯರ್ಥ ಮಾಡಿದರೆ ನಿಮ್ಮ ಜೀವನವೇ ಸರ್ವನಾಶ. ನೀವು ಯಶಸ್ವಿಯಾಗಿದ್ದೀರೋ ಅಥವಾ ಸೋತಿದ್ದೀರೋ ಎಂದು ನೀವು ಹೇಗೆ ಸಮಯವನ್ನು ಬಳಸಿಕೊಂಡಿದ್ದೀರಿ ಎಂಬುದರ ಮೇಲೆ ನಿರ್ಧಾರವಾಗಿರುತ್ತದೆ. ಹಾಗಾಗಿ ಉತ್ತಮ ಸಮಯ ನಿರ್ವಹಣೆ ಮತ್ತು ಅನುಸರಣೆ ತುಂಬ ಅವಶ್ಯಕ. ಏಳನೆಯದಾಗಿ ನಿರಂತರ ಕಲಿಕೆಯ ಕೊರತೆ, ಲ್ಯಾಕ್ ಆಫ್ ಕಂಟಿನ್ಯೂಯಸ್ ಲರ್ನಿಂಗ್.
ಜೀವನದಲ್ಲಿ ಕಲಿಕೆ ಎಂಬುದು ನಿರಂತರವಾದದ್ದು. ಪ್ರತಿಯೊಂದರಿಂದ ನೀವು ಕಲಿಯಬೇಕಾದದ್ದು ಇದ್ದೇ ಇರುತ್ತದೆ. ಟಾಗೋರರ ಒಂದು ಮಾತಿನಂತೆ ಎಲ್ಲವನ್ನ ನಾವೇ ಅನುಭವಿಸಿ ಕಲಿಯುವ ಸಮಯವನ್ನು ದೇವರು ನಮಗೆ ನೀಡಿಲ್ಲ. ಹಾಗಾಗಿ ಇತರರು ಮಾಡಿದ ತಪ್ಪಿನಿಂದ ತಿಳಿದು ನಡೆಯಬೇಕು ಎಂದಿದ್ದಾರೆ. ಹೊಸ ಸ್ಕಿಲ್ಗಳನ್ನು ಕಲಿಯುವಲ್ಲಿ ಹಾತೊರೆಯಬೇಕು. ಇದು ನಿಮ್ಮನ್ನು ಇತರರ ಮುಂದೆ ತಲೆ ತಗ್ಗಿಸದಂತೆ ಮತ್ತು ಕಾನ್ಫಿಡೆಂಟ್ ಆಗಿರುವಂತೆ ನೋಡಿಕೊಳ್ಳುತ್ತದೆ. 8ನೇದಾಗಿ ಮಾದಕ ವ್ಯಸನದ ಚಟಗಳು. ಸಿಗರೇಟ್, ತಂಬಾಕು, ಆಲ್ಕೋಹಾಲ್, ಡ್ರಗ್ಸ್ ಇತ್ಯಾದಿ ಕೆಟ್ಟ ಚಟಗಳು ನಿಮ್ಮನ್ನು ಚಟ್ಟಕ್ಕೆ ಕರೆದೊಯ್ಯುತ್ತವೆ. ಮೊದಲನೆಯದಾಗಿ ಇದರಿಂದ ದೇಹಕ್ಕೆ ಯಾವ ಪೋಷಕಾಂಶ ಸಿಕ್ಕುತ್ತದೆ ಹೇಳಿ? ಬದಲಾಗಿ ಹಲವಾರು ಮಾರಣಾಂತಿಕ ರೋಗಗಳು ಉಡುಗೊರೆಯಾಗಿ ಬರುತ್ತವೆ. ಅದರಲ್ಲೂ ಇಂದಿನ ಸಮಾಜ ಚಟಗಳಿಗೆ ದಾಸರಾಗಿ ಸಣ್ಣ ವಯಸ್ಸಿನಲ್ಲಿಯೇ ಮನೆಯವರನ್ನು ಚಿಂತೆಯ ಸುಳಿಗೆ ಸಿಲುಕಿಸಿ ಮಸಣದ ದಾರಿಯನ್ನು ಹಿಡಿಯುತ್ತಾರೆ. ಹಾಗಾಗಿ ಕೆಟ್ಟ ಚಟಗಳಿಂದ ದೂರವಿರಿ. ನೀವು ಈಗಾಗಲೇ ಚಟಗಳಿಗೆ ಒಳಗಾಗಿದ್ದರೆ ಹೊರಬರಲು ಪ್ರಯತ್ನಿಸಿ. ಇನ್ನು ಯಾವ ಚಟಗಳು ನಿಮ್ಮಲ್ಲಿಲ್ಲದಿದ್ದರೆ ನೀವು ನಿಜಕ್ಕೂ ಗ್ರೇಟ್. ಇನ್ನು ಕೊನೆಯದಾಗಿ ಸಂಬಂಧಗಳನ್ನು ನಿರ್ಲಕ್ಷಿಸುವುದು. ಮನುಷ್ಯ ಮೂಲತಃ ಸಮಾಜ ಜೀವಿ. ಸಮಾಜವಿರದೆ ಮಾನವ ಇರಲು ಸಾಧ್ಯವಿಲ್ಲ. ಒಂದು ವೇಳೆ ಇದ್ದರೂ ಆತ ಕಾಡು ಪ್ರಾಣಿಯಾಗಿರಬೇಕು, ಇಲ್ಲವೇ ದೇವರಾಗಿರಬೇಕು ಎಂದು ಅರಿಸ್ಟಾಟಲ್ ಹೇಳಿದ್ದಾನೆ. ಯಾರ ಜೊತೆಗೂ ಸಂಬಂಧವನ್ನು ವೃದ್ಧಿಸಿಕೊಳ್ಳದೆ ಹಾಗೆ ಒಂಟಿತನದಿಂದಿದ್ದರೆ ವ್ಯಕ್ತಿತ್ವ ವಿಕಸನಕ್ಕೆ ಧಕ್ಕೆ ಉಂಟಾಗುತ್ತದೆ. ನಿಮ್ಮ ಸಂತೋಷ, ಕಷ್ಟ, ಸುಖ, ದುಃಖಗಳನ್ನು ಹಂಚಿಕೊಳ್ಳಲು ಯಾರಾದರೂ ಇರಲೇಬೇಕಲ್ಲ. ಹಾಗಾಗಿ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ಇದು ನಿಮ್ಮ ಸಾಮಾಜಿಕ ಜೀವನವನ್ನು ಚೆನ್ನಾಗಿರುವಂತೆ ಮಾಡುತ್ತದೆ. ಒಟ್ಟಾರೆಯಾಗಿ ಈ ಹಾನಿಕಾರಕ ಕೆಟ್ಟ ಅಭ್ಯಾಸಗಳಿಂದ ದೂರವಾಗಿ ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವಲ್ಲಿ ಪ್ರಯತ್ನಿಸಿ. ಉತ್ತಮ ಅಭ್ಯಾಸಗಳು ನಿಮ್ಮ ಜೀವನವನ್ನು ಸುಗಮವಾಗಿಸುತ್ತವೆ. ಇದಾಗಿತ್ತು ಕೆಟ್ಟ ಅಭ್ಯಾಸಗಳ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.